ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಸಂಯಮದಿಂದ ವರ್ತಿಸಿದ್ದಾರೆ. ಎಲ್ಲ ಸಹ ಗುರುತಿಸ್ತಾರೆ. ತುಂಬ ಖುಷಿ ಆಗ್ತಾ ಉಂಟು. ಮೊಬೈಲ್ ಬಿಟ್ಟು ಇರಿ, ಏನಾಗಲಿಕ್ಕಿಲ್ಲ, ಒಳ್ಳೊಳ್ಳೆ ಮೌಲ್ಯಗಳನ್ನೆಲ್ಲ ಕಲಿತೀರಾ ಅಂತ. ಆಮೇಲೆ ಸ್ಟೇಜಲ್ಲಿ ಯಾವ ಥರ ಎಲ್ಲ MC ಮಾಡಬೇಕು, ಸ್ವಾಗತ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ತುಂಬ ಭಯನೂ ಆಗ್ತಿತ್ತು. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಭಯ ಎಲ್ಲ ಹೋಯಿತು. ಆಮೇಲೆ ಶೈಕ್ಷಣಿಕದಲ್ಲೂ ಹಾಗೆ ಎಲ್ಲ ರೀತಿಯ ಮೌಲ್ಯಗಳನ್ನು ಕಲಿತು. ಕಡಪ ಸರ್ಕಾರಿ ಶಾಲೆ ಜೋಕ್ಲು ಮತ್ತು ಮೂಲು ಸೇವಾ ಯೋಜನೆ ಕ್ಯಾಂಪ್ ಶಿಬಿರ ತೊಟ್ಟು ಎಡ್ಡ ರೀತಿ ಕೆಲಸ ಮಾಡ್ತು ಮುಲ್ಲೇರು ಅಂಚೆ ಮಾತಾ ಜೋಕ್ಲ ಎಡ್ಡ ವರ್ತನೆ ಉಂಡು. ನಮಗೊಂದು ಸ್ಟೇಜಿನ ಎದುರು ಹೇಗೆ ಮಾತಾಡಬೇಕು ಅಂತ ಇಲ್ಲಿ ಗೊತ್ತಾಗ್ತುಂಟು. ನಮಗೆಲ್ಲ ಬಾಕಿ ಟೈಮಲ್ಲೆಲ್ಲ ನಮಗೆ ತುಂಬ ನಡಕ್ತಿತ್ತು. ಇವಾಗ ಆ ಫೀಲಿಂಗ್ ಎಲ್ಲ ಹೋಗಿದೆ. ಈಗ ಧೈರ್ಯವಾಗಿ ಮಾತಾಡ್ಬೋದು. ನಮಗೆ ಒಳ್ಳೊಳ್ಳೆ ಮೌಲ್ಯಗಳೆಲ್ಲ ಪ್ರತಿ ದಿವಸ ಮಧ್ಯಾಹ್ನ ನಮಗೆ ಯಾರಾದರೂ ಒಬ್ಬರು ಬಂದು ತರಬೇತಿ ಕೊಡ್ತಿರ್ತಾರೆ. ಮತ್ತು ರಾತ್ರಿ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಊರಿನವರೆಲ್ಲ ಬಂದು ಸೇರ್ತಾರೆ. ತುಂಬ ಖುಷಿ ಆಗ್ತುಂಟು ಇಲ್ಲಿ. ಮಕ್ಕಳು ತುಂಬ ಕಷ್ಟಪಟ್ಟಿದ್ದಾರೆ. ಆ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಆ ಮಕ್ಕಳಲ್ಲಿರೋ ವಿನಯ ವಿಧೇಯತೆ ನನಗೆ ತುಂಬ ಖುಷಿ ಆಯಿತು. ಹೇಳ್ತಾರೆ ಕನ್ನಡ ಶಾಲೆಯ ಮಕ್ಕಳುಗಳಿಗೆ ಅಷ್ಟು ಗೊತ್ತಾಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಈಗ ಸಾಧನೆ ಮಾಡ್ತಾ ಇರೋದು, ಪ್ರತಿಯೊಂದು ಜೀವನಕ್ಕೆ ಬೇಕಾದ ಪಾಠಗಳನ್ನೆಲ್ಲ ಕಲಿತಾ ಇರೋದು ನಮ್ಮ ಕನ್ನಡ ಶಾಲೆಯ ಮಕ್ಕಳು ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ.